ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಸಂಕ್ರಾಂತಿ ಹಬ್ಬ ಬಂತು. ಇನ್ನೇನು ಚಿನ್ನ ತಗೊಳ್ಬೇಕು, ಬೆಳ್ಳಿ ತಗೊಳ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಯಾಕಂದ್ರೆ ಚಿನ್ನ ಪ್ರಿಯರಿಗೆ ಒಂದು ವಾರದ ನಂತರ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಚಿನ್ನದ ಬೆಲೆಯನ್ನ, ಬೆಳ್ಳಿ ಬೆಲೆಯನ್ನ ಗಮನಿಸ್ತಾ ಇದೆ. ನಿರಂತರವಾಗಿ ಹೆಚ್ಚಳ ಆಗ್ತಾನೆ ಇತ್ತು. ಇದೀಗ ಕೊನೆಗೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 13,800 ರೂಪಾಯಿ ಈಗ ಇರೋದು. ಇನ್ನು 10 ಗ್ರಾಂ ಚಿನ್ನದ ಬೆಲೆ ಏನಪ್ಪಾ ಇದೆ ಅಂತಂದ್ರೆ 1,38,000 ಇದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,650 ರೂಪಾಯಿ ಇವತ್ತಿನ ಬೆಲೆ. ಹಾಗೆ 10 ಗ್ರಾಂನ ಚಿನ್ನದ ಬೆಲೆ 1,26,500 ರೂಪಾಯಿ ಆಗಿದೆ. ಇನ್ನು 18 ಗ್ರಾಂನ ಚಿನ್ನದ ಬೆಲೆಯನ್ನ ಗಮನಿಸಿದ್ರೆ 10,350 ರೂಪಾಯಿ ಆಗಿದೆ. ಅದೇ 10 ಗ್ರಾಂ ಚಿನ್ನದ ಬೆಲೆಯನ್ನ ಗಮನಿಸೋದಾದ್ರೆ 1,03,500 ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ ವೀಕ್ಷಕರೇ, ಗಮನಿಸಬೇಕು, ಬೆಳ್ಳಿ ಬೆಲೆಯಲ್ಲೂ ಕೂಡ ಭರ್ಜರಿಯಾಗಿ ಈ ಬಾರಿ ಇಳಿಕೆ ಆಗಿದೆ. ಬೆಳ್ಳಿ ಬೆಲೆಯಲ್ಲಿ 1 ಗ್ರಾಂಗೆ 252 ರೂಪಾಯಿ ಇಳಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2,52,000 ಇರೋದು ಈಗ ಸದ್ಯಕ್ಕಿರುವಂತ ಬೆಲೆ. ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿ ಆಗಿರುವಂತ ಒಂದಷ್ಟು ಸಣ್ಣ ಏರಿಕೆ ಇದೆಯಲ್ಲ, ಅದರ ಜೊತೆಯಲ್ಲಿ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರು ಚಿನ್ನದ ಬದಲಿಗೆ ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಪರಿಸ್ಥಿತಿ ಹೀಗೆ ಇರುತ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಇದು ಟೆಂಪರರಿ ಮಾತ್ರ, ತಾತ್ಕಾಲಿಕ ಇಳಿಕೆ ಮಾತ್ರ. ಸಂಕ್ರಾಂತಿ ಹಬ್ಬ ಬಂತು, ಆ ಸಂದರ್ಭದಲ್ಲಿ ಡಿಮಾಂಡ್ ಹೆಚ್ಚಾಗುತ್ತೆ, ಚಿನ್ನ ಬೆಳ್ಳಿ ತಗೊಳ್ಳೋರು ಕೂಡ ಜಾಸ್ತಿ ಆಗ್ತಾರೆ. ಆಗ ಆಟೋಮ್ಯಾಟಿಕಲಿ ಈ ಗ್ರಾಫ್ ಮೇಲಕ್ಕೆ ಹೋಗಬಹುದು ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ. ಬೆಳ್ಳಿ ಬೆಲೆಯಲ್ಲಿ ಹಠಾತ್ ಕುಸಿತ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಗಮನಿಸಿದ್ರೆ ಅದು ಈ ಸೆನ್ಸೆಕ್ಸ್ ಅಥವಾ MCX ಏನಿದೆ ಅದರಲ್ಲೂ ಕೂಡ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಪ್ರತಿ ಕೆಜಿಗೆ ಅಲ್ಲಿ 4,000 ರೂಪಾಯಿಗಳಷ್ಟು ಇಳಿಕೆ ಆಗಿರೋದು. ಈ ಬೆಳವಣಿಗೆಯಿಂದಾಗಿ ಭಾರತದ ಪ್ರಮುಖ ಬೆಳ್ಳಿ ಉತ್ಪಾದಕ ಸಂಸ್ಥೆ ಅಂತ ಏನ್ ಕರೆಸ್ಕೊಳ್ಳುತ್ತೆ ಹಿಂದೂಸ್ತಾನ್ ಜಿಂಕ್ ಷೇರ್ಗಳೇನಿದೆ ಅದರಲ್ಲಿ 6% ಹೆಚ್ಚು ನಷ್ಟ ಆಗಿದೆ ವೀಕ್ಷಕರೇ. ಈ 3 ವಾರಗಳ ಕನಿಷ್ಠ ಮಟ್ಟ ಏನಿದೆ ಅಂದ್ರೆ ಈ 3 ವಾರಗಳಲ್ಲಿ ಗಮನಿಸಿದ್ರೆ 588 ರೂಪಾಯಿ 35 ಪೈಸೆ ಇತ್ತು, ಅಲ್ಲಿಗೆ ಬಂದು ತಲುಪಿದೆ ಈಗ ಸದ್ಯಕ್ಕೆ. ಈ ಬೆಳ್ಳಿ ದರ ಕುಸಿತದ ಪರಿಣಾಮ ಏನಾಗುತ್ತೆ? ನೇರ ಪರಿಣಾಮ ಆಗೋದು ಸಿಲ್ವರ್ ETF ಗಳ ಮೇಲೆ ಆಗಿರೋದು. ಹೂಡಿಕೆದಾರರು ಹಾಗಾಗಿ ಏನ್ ಮಾಡಬೇಕು, ನಾವೇನಪ್ಪಾ ಮಾಡಬೇಕು ಅನ್ನೋದನ್ನ ಗಮನಿಸಬೇಕಾದ್ರೆ ಎಚ್ಚರಿಕೆಯ ನಡೆಯನ್ನ ಒಂಚೂರು ಅನುಸರಿಸಬೇಕಾಗತ್ತೆ. ಯಾಕಂದ್ರೆ ಅಪ್ ಅಂಡ್ ಡೌನ್ ಬಹಳ ಇದೆ. ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿ ಏರಿಕೆ ಆಗಿರೋದು ಮತ್ತು ಹೂಡಿಕೆದಾರರು ಈ ಲಾಭ ನಗದೀಕರಣಕ್ಕೆ ಮುಂದಾಗಿರೋದಿದೆಯಲ್ಲ, ಇದರ ಪರಿಣಾಮ ಆಗಿರೋದು ಈ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ. ಇದರ ನೇರ ಪರಿಣಾಮ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಆಗಿದೆ. ಈ ನಿನ್ನೆ ಗಮನಿಸಿದ್ರೆ ಹಿಂದೂಸ್ತಾನ್ ಜಿಂಕ್ ಷೇರುಗಳು ಮತ್ತು ಸಿಲ್ವರ್ ETF ಏನಿದೆ ಎರಡರಲ್ಲೂ ಕೂಡ ಭಾರಿ ನಷ್ಟ. ಸೊ ಹಿಂದೂಸ್ತಾನ್ ಜಿಂಕ್ 99.9% ಶುದ್ಧತೆಯ ಸಂಸ್ಕರಿಸಿದ ಬೆಳ್ಳಿಯನ್ನ ಉತ್ಪಾದನೆ ಮಾಡುತ್ತೆ ಅನ್ನೋದು ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಬೆಳ್ಳಿ ದರಗಳ ಈ ಇಳಿಕೆ ಕಂಪನಿಯ ಷೇರುಗಳ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ಕಳೆದ 1 ತಿಂಗಳಲ್ಲಿ ಗಮನಿಸಿದ್ರೆ 22% ಮತ್ತು 6 ತಿಂಗಳಲ್ಲಿ ನಾವು ಗಮನಿಸ್ತಾ ಹೋದ್ರೆ 37% ಏರಿಕೆ ಕಂಡಿದ್ದಂತ ಈ ಷೇರು ಈಗ ಈ ಪ್ರಾಫಿಟ್ ಬುಕ್ಕಿಂಗ್ ಅಂತ ಏನ್ ಹೇಳ್ತೀವಿ ಆ ಒತ್ತಡಕ್ಕೆ ಈಗ ಸಿಲುಕಿದೆ. ಹಾಗಾಗಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ MCX ಬೆಳ್ಳಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬೆಲೆ 3,000 ರೂಪಾಯಿಗೂ ಹೆಚ್ಚು ಈಗ ಇಳಿಕೆ ಆಗಿರೋದು. ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಪ್ರತಿ ಕೆಜಿಗೆ 2,47,529 ರೂಪಾಯಿಗೆ ಈಗ ಬಂದು ತಲುಪಿದೆ. ಇದಕ್ಕೂ ಮುನ್ನ ಈ ಕಾಂಟ್ರಾಕ್ಟ್ ಎಷ್ಟು ಇತ್ತು ಅನ್ನೋದನ್ನ ಗಮನಿಸೋದಾದ್ರೆ 2,59,692 ರೂಪಾಯಿ ಇತ್ತು. ಇನ್ನೂ ಕೂಡ ಒಂದಷ್ಟು ಮುಂದಿನ ದಿನಗಳಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ಕೂಡ ತಲುಪಬಹುದು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಹಿಂದೆ ಅದಾಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿರೋದಿದೆಯಲ್ಲ, ಇದು ಈಗ ಗಮನಾರ್ಹ. ಈ ಹಿಂದೆ ಗಮನಿಸಿದ್ರೆ ಮೇ ಮತ್ತು ಜುಲೈ ಅವಧಿಯಲ್ಲಿ ಗಮನಿಸಿದ್ರೆ ಈ ಫ್ಯೂಚರ್ ಕಾಂಟ್ರಾಕ್ಟ್ ಗಳೇನಿತ್ತು ಅದು 3,300 ರೂಪಾಯಿ 4,000 ರೂಪಾಯಿಗಳಷ್ಟು ಒಂದಷ್ಟು ಕಡಿಮೆ ಆಗಿತ್ತು. ಎಲ್ಲದಕ್ಕೂ ಏನ್ ಕಾರಣ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಅಮೆರಿಕಾದಲ್ಲಿ ಈಗ ಉದ್ಯೋಗ ಈ ದತ್ತಾಂಶಗಳ ನಿರೀಕ್ಷೆ ಇದೆ, ಪ್ರಕಟ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಹಾಗಾಗಿ ಡಾಲರ್ ವ್ಯಾಲ್ಯೂ ಏನಿದೆ ಅದು ಒಂದ್ ಸ್ವಲ್ಪ ಬಲಗೊಂಡಿರೋದು ಮತ್ತು ಹೂಡಿಕೆದಾರರು ಒಂದಷ್ಟು ಲಾಭದ ನಗದೀಕರಣಕ್ಕೂ ಕೂಡ ಮುಂದಾಗಿದ್ದಾರೆ. ಅದು ಕೂಡ ಈ ಹಠಾತ್ ಆಗಿ ಈ ರೀತಿ ಕುಸಿತ ಆಗೋದಕ್ಕೂ ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಬೆಳ್ಳಿ ದರದ ಕುಸಿತದ ಈ ಬಿಸಿ ಇದೆಯಲ್ಲ ಅದು ಯಾರಿಗೆ ಪ್ರಮುಖವಾಗಿ ಫಸ್ಟ್ ಯಾರಿಗೆ ತಟ್ಟುತ್ತೆ ಅಂತಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಿಗೂ ಕೂಡ ಅಂದ್ರೆ ETF ಗೆ ತಟ್ಟುತ್ತೆ.
ಪ್ರಮುಖ ಫಂಡ್ಗಳು ಯಾವ್ದ್ಯಾವ್ದು, ಯಾವ್ದನ್ನ ಗಮನಿಸಬೇಕು ಹೂಡಿಕೆದಾರರು ಅನ್ನೋದನ್ನ ನೋಡೋದಾದ್ರೆ, ಒಂದು ಎಡೆಲ್ವೈಸ್ ಆಗಿರ್ಬೋದು, ಅಥವಾ HDFC ಆಗಿರ್ಬೋದು, UTA ಆಗಿರ್ಬೋದು, ಆಕ್ಸಿಸ್ ಅಥವಾ ಜೆರೋದಾ, ಜೊತೆಯಲ್ಲಿ ಟಾಟಾ, SBI ಆಗಿರ್ಬೋದು, ಅಥವಾ DSP, ICICI ಫಿಡೆನ್ಷಿಯಲ್, ಈ ಸಿಲ್ವರ್ ETF ಗಳೆಲ್ಲವೂ ಇದೆಯಲ್ಲ, ತಲಾ 3%ಕ್ಕಿಂತಲೂ ಹೆಚ್ಚು ಈಗ ಕುಸಿತ ಆಗಿರೋದು. ಅದರ ಜೊತೆಯಲ್ಲಿ ಕೋಟ್ಯಾಕ್, ಮೋತಿಲಾಲ್ ಓಸ್ವಾಲ್ ಸಿಲ್ವರ್ ETF ಗಳು ಕೂಡ ಈಗ ಒಂದಷ್ಟು ನಷ್ಟದ ಹಾದಿಯಲ್ಲಿ ಇದೆ ಅನ್ನೋದನ್ನ ಕೂಡ ಗಮನಿಸಬೇಕಾದಂತ ವಿಚಾರ. ಹಾಗಾದ್ರೆ ಈಗ ಹೂಡಿಕೆ ಮಾಡುವಂತವ್ರು, ಇನ್ವೆಸ್ಟ್ ಮಾಡುವಂತವ್ರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ತಜ್ಞರು ಏನ್ ಹೇಳ್ತಾರೆ, ಯಾವ ರೀತಿ ಎಚ್ಚರಿಕೆಯ ನಡೆಯನ್ನ ವಹಿಸಬೇಕು ಅನ್ನೋದನ್ನ ಗಮನಿಸೋದಾದ್ರೆ, ಚಿನ್ನಕ್ಕಿಂತ ಬೆಳ್ಳಿಯಲ್ಲಿ ಈಗ ಈ ಬಾರಿ ಹೆಚ್ಚು ಒಂದಷ್ಟು ಏರಿಳಿತಗಳು ಕಂಡು ಬರ್ತಾ ಇರೋದ್ರಿಂದ ಈ ಬೆಲೆಗಳು ಬೆಂಬಲ ಮಟ್ಟಕ್ಕೆ ಬಂದು ಸ್ಥಿರ ಆಗುವಂತ ಸಂದರ್ಭ ಬರುತ್ತಲ್ಲ, ಅಲ್ಲಿವರೆಗೂ ಅದರ ಜೊತೆಯಲ್ಲಿ ಮಾರ್ಕೆಟ್ ಮೆಂಟಾಲಿಟಿ ಅಂತ ಹೇಳ್ತಾರೆ, ಅಥವಾ ಮಾರ್ಕೆಟ್ ಸೈಕಾಲಜಿ ಅಂತ ಹೇಳ್ತಾರೆ, ಅದು ಒಂದ್ ಸ್ವಲ್ಪ ಸುಧಾರಿಸಬೇಕು. ಆಗ ಮಾತ್ರ ಹೊಸ ಹೂಡಿಕೆ ಮಾಡೋದು ಬಹಳ ಉತ್ತಮ ಅಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪರಿಸ್ಥಿತಿ ಹೀಗೆ ಇರುತ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. 2026ರ ಸಂದರ್ಭದಲ್ಲಿ, ಅಂದ್ರೆ ಈ ವರ್ಷದಲ್ಲಿ, ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಅಥವಾ ಈ ವಿದ್ಯುದೀಕರಣ ಕ್ಷೇತ್ರಗಳಿಂದ ಬೆಳ್ಳಿಗೆ ಕೈಗಾರಿಕಾ ಬೇಡಿಕೆ ಹೆಚ್ಚುತ್ತೆ. ಆ ಸಂದರ್ಭದಲ್ಲಿ ಪೂರೈಕೆಯ ಕೊರತೆ ಕೂಡ ಇರೋದ್ರಿಂದ ಈ ಬೆಲೆ ಏರಿಕೆಗೆ ಪೂರಕವಾದಂತ ವಾತಾವರಣ ಆ ಸಂದರ್ಭದಲ್ಲಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ಸದ್ಯಕ್ಕಾಗಿರುವಂತ ಈ ಕುಸಿತ ಇದೆಯಲ್ಲ, ಇದಂತೂ ಅಲ್ಪಾವಧಿಯ ಕುಸಿತ, ಅಲ್ಪಾವಧಿಯ ಲಾಭ ನಗದೀಕರಣದ ಭಾಗ ಅಂತ ಹೇಳ್ಬಹುದು ಅನ್ನೋದನ್ನ ತಜ್ಞರು ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಗೆ ಗಮನಿಸಿರ್ಬೋದು, ಅಮೆರಿಕ ಮತ್ತು ವೆನೆಜುವೆಲಾ ಇಲ್ಲಿ ಒಂದಷ್ಟು ಸಂಘರ್ಷಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಅಮೆರಿಕ ಹಾಗೂ ರಷ್ಯಾದ ನಡುವೆ ಈಗಾಗಲೇ ಆಗಿರುವಂತಹ ಸಂಘರ್ಷ, ಅದು ಕೂಡ ಹೆಚ್ಚಾಗುವಂತ ಮುನ್ಸೂಚನೆ ಕೂಡ ಸಿಕ್ಕಿದೆ. ಜೊತೆಯಲ್ಲಿ ರಷ್ಯಾದ ತೈಲ ಹಡಗನ್ನ ಕೂಡ ಅಮೆರಿಕದ ನೌಕಾಪಡೆಗಳು ವಶಪಡಿಸಿಕೊಂಡಿರುವುದರಿಂದ ಇದು ಒಂದು ಹೊಸ ಆತಂಕ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಅದೇ ರೀತಿಯಲ್ಲಿ ಅಚ್ಚರಿ ಅನ್ನುವಂತೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕೂಡ ಭರ್ಜರಿಯಾಗಿ ಇಳಿಕೆ ಆಗಿದೆ. ಈ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ತಗೊಳ್ಳೋರು ಒಂಚೂರು ಯೋಚನೆ ಮಾಡಿ ತಗೊಂಡ್ರೆ ಬಹಳ ಉತ್ತಮ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಈ ಅಮೆರಿಕ ಹಾಗೂ ರಷ್ಯಾ ನಡುವೆ ಎದುರಾಗಿರುವಂತಹ ಈ ಸಂಘರ್ಷ ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಾಗಿ ಈಗಾಗಲೇ ಹೆಚ್ಚಳ ಆಗಿದೆ, ಈಗ ಒಂದಷ್ಟು ಕುಸಿತ ಆಗಿರೋದ್ರಿಂದ ಈಗ ಐ ಥಿಂಕ್ ರೈಟ್ ಟೈಮ್ ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಅಂತ ಈಗಾಗಲೇ ಸಲಹೆಯನ್ನ ಕೂಡ ತಜ್ಞರು ಕೊಡ್ತಾ ಇದ್ದಾರೆ. ಇದಾಗಿತ್ತು ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.